కర్ణాటక ముఖ్యమంత్రిగా బాధ్యతలు స్వీకరించిన తర్వాత తొలిసారిగా సీఎం హోదాలో డీకే శివకుమార్ తన సొంత నియోజకవర్గంలో పర్యటించారు. ఇందులో భాగంగా ర్యాలీ నిర్వహించారు. ఈ సందర్భంగా ప్రజలను ఉద్దేశించి మాట్లాడుతూ మీ ఆశీస్సులు ప్రార్థన వల్లే తాను ముఖ్యమంత్రి అయ్యానని అన్నారు. అనంతరం అభివాదం చేస్తూ హారాహల్లి ప్రజలకు ధన్యవాదాలు తెలిపారు. ಅದು ಆ ತಾಲೂಕು ಹಾಸ್ಪಿಟಲ್ ನಿಮಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರುತ್ತವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕು ಅನ್ನೋದು ಅದರ ಕೆಲಸ. ಈಗಾಗಲೇ ಎಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬುವಂತ ಕೆಲಸವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಯಾರು ವ್ಯವಸಾಯನ ಬಿಡಕ್ಕೆ ಹೋಗ್ಬೇಡಿ. ನಾನು ನಮ್ಮ RS ಅವ್ರು ಹೇಳಿ ಇಲ್ಲಿ ಏನು ಗಾಂಧಿ ಫಾರಂ ಅಂತ ಇತ್ತು ಅಲ್ಲಿಗಾಗಲೇ ನಾನು ಕೃಷಿ ಕಾಲೇಜನ್ನ ಮಾಡ್ತಿದ್ದೇನೆ. ಯಾಕೆಂದ್ರೆ ಇಲ್ಲಿ ತರಕಾರಿ ಬೆಳಬೇಕು, ಹಣ್ಣು ಬೆಳಬೇಕು, ಎಲ್ಲ ಉದ್ಯೋಗಕ್ಕಿಂತ ಇದು ಬಹಳ ಉತ್ತಮವಾದಂತ ಆದಾಯ ಇರುವಂತದ್ದು. ರೈತರ ಬದುಕಿಗೆ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಯಾಕೆಂದ್ರೆ ನಮ್ಮ ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ಲಂಚ ಕೂಡ ಇಲ್ಲ. ಅದಕ್ಕೆ ಆ ರೈತರಿಗೆ ಬದಲಾವಣೆ ಮಾಡಬೇಕು. ಸಿಲ್ಕು ಮಿಲ್ಕು ಇದು ದೊಡ್ಡ ಶಕ್ತಿ ನಮ್ಮ ತಾಲೂಕು. ಇಲ್ಲಿ ರೇಷ್ಮೆ ಬೆಳೆದಿದ್ದೀರಿ, ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಕೂಡ ಈಗಾಗಲೇ DK ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ನಮ್ಮ ರೈತರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಅನೇಕ ಯೋಜನೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೈಗಾರಿಕೆ ಕೂಡ ಇಲ್ಲಿ ಬೆಳೀತಾ ಇದೆ. ಅವರು ಕೂಡ ನಾನು ಹೇಳ್ತೇನೆ, ನಮ್ಮ ಸ್ಥಳೀಯರಿಗೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕಟ್ಟಬದ್ಧವಾದಂತಹ ಆದೇಶವನ್ನ ಅವ್ರಿಗೂ ಕೂಡ ನಾನು ಕೊಡೋ ಇಚ್ಛೆ ಇಲ್ಲ. ಆದ್ರೆ ಯಾರು ಸ್ಟ್ರೈಕು, ಅಸೋಸಿಯೇಷನ್ ಮತ್ತೊಂದು ಇವೆಲ್ಲ ಮಾಡಿದ್ರೆ ನಾನು ಅವಕಾಶ ಕೊಡುವುದಿಲ್ಲ. ಯಾವ ಸ್ಟ್ರೈಕು ಮಾಡಬಾರದು.